ನಾನಿವತ್ತು ಆರೋಗ್ಯಪೂರ್ಣವಾದಂಥ ಒಂದು ರೆಸಿಪಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ರೆಸಿಪಿಯನ್ನು ಮಾಡಿ ನೀವು ತಿಂದರೆ ನಿಮ್ಮ ಆರೋಗ್ಯ ಕೂಡ ಸಂಪೂರ್ಣವಾಗಿ ಸುಧಾರಿಸ್ತಾ ಹೋಗುತ್ತೆ. ಯಾರಿಗೆಲ್ಲ ಶುಗರು, BP ಲೋ ಇದೆಯೋ ಅಂಥವರೆಲ್ಲ ತಿಂತಾ ಹೋಗಿ. ಮತ್ತು ವೆಯ್ಟ್ ಲಾಸ್ ಮಾಡಬೇಕಂದವರು ಕೂಡ ಇದನ್ನು ಟ್ರೈ ಮಾಡಬಹುದು. ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ, ದೊಡ್ಡವರಿಗೂ ಕೂಡ ಇಷ್ಟ ಆಗುತ್ತೆ. ನಾವು ಈ ಒಂದು ಅಕ್ಕಿಯನ್ನು ಬಳಸಿ ಆ ಪದಾರ್ಥವನ್ನು ಮಾಡಿದ್ದೀನಿ ಅಂತ ಗೊತ್ತಾಗೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ಇಲ್ಲಿ ನಾನು ಬಳಸ್ತಾ ಇರೋದು ಸಿರಿಧಾನ್ಯಗಳು. ಒಂದೇ ಒಂದು ಸಿರಿಧಾನ್ಯವನ್ನು ಬಳಸಿ, ಯಾವುದಾದ್ರು ಒಂದು, ಎಲ್ಲವನ್ನು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ನವಣೆ, ಆರ್ಕ ಅದೆಲ್ಲ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಯಾವುದಾದ್ರು ಒಂದು ಅಕ್ಕಿಯನ್ನು ಇಲ್ಲಿ ತೊಗೊಳ್ಳಿ ನೀವು. ಇವಾಗ ಇದನ್ನು ಒಂದು ಬೌಲ್ ಆಗುವಷ್ಟು ನಾನು ತೊಗೊಂಡಿದ್ದೀನಿ ಅಕ್ಕಿನ. ಫುಲ್ ಬಳಸ್ತಾ ಇಲ್ಲ, 3-4 ಸಲ ನೀವೇನು ಮಾಡಿ ಇದನ್ನು ಚೆನ್ನಾಗಿ ತೊಳಿಬೇಕಾಗತ್ತೆ. ಅದಾದ ನಂತರ ನೀವು ಇದನ್ನು ಬಳಸಬೇಕಾಗತ್ತೆ. 1 ಕಪ್ಪು ಅಕ್ಕಿ ತೊಗೊಂಡ್ರೆ 3 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು. ಇಲ್ಲಿ ನೋಡಿ, ತರಕಾರಿಗಳು 3-4 ತರಕಾರಿಗಳು ಹಾಗೂ ಟೊಮೆಟೊ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ನಾನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಬಿಟ್ಟು ಈ ತರಕಾರಿಗಳನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು, ಆಲೂಗಡ್ಡೆ, ಹಸಿ ಬಟಾಣಿ, ಹಾಗೆ ಅದ್ರ ಜೊತೆಗೆ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಸಣ್ಣ ಉರಿಲಿಟ್ಬಿಟ್ಟು ಫ್ರೈ ಮಾಡ್ತಾ ಹೋಗಿ. ಇದಕ್ಕೆ ನಾನು 1 ಕಪ್ ಆಗುವಷ್ಟು ತೊಗರಿಬೇಳೆ ತಗೊಳ್ತಾ ಇದ್ದೀನಿ. 1 ಕಪ್ ತೊಗರಿಬೇಳೆನ 2-3 ಸಲ ತೊಳ್ಕೊಂಬಿಟ್ಟು ಆಮೇಲೆ ನಾನು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ತರಕಾರಿಗಳನ್ನ ಹುರಿಯೋದ್ರಿಂದ ತುಂಬಾ ಟೇಸ್ಟ್ ಆಗಿ ಬರುತ್ತೆ ಮತ್ತು ಡಿಫ್ರೆಂಟ್ ಅನಿಸುತ್ತೆ. ಇನ್ನೂ ಟೇಸ್ಟ್ ಜಾಸ್ತಿ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತರಕಾರಿಯನ್ನು ಎಣ್ಣೆಲೇ ಹುರ್ಕೊಳ್ಳಿ. ಅದಾದ ನಂತರ ನೀರು ಹಾಕ್ಕೊಂಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಕ್ಕರ್ನ ಮುಚ್ತಾ ಇದ್ದೀನಿ. ಹಾಗೆ 2 ವಿಸಿಲ್ ಬಂದಾದ ತಕ್ಷಣ ಇದನ್ನು ಆಫ್ ಮಾಡ್ಕೋಬೇಕಾಗತ್ತೆ. ಬೇಳೆ ಮತ್ತು ಏನು ತರಕಾರಿ ಇದೆಯಲ್ಲ ಚೆನ್ನಾಗಿ ಬೇಯಬೇಕು. ಇವಾಗ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀವು ತುಪ್ಪ ಕೂಡ ಬಳಸ್ಬೋದು. 1 ಸ್ಪೂನ್ ಆಗುವಷ್ಟು ಸಾಸಿವೆ ಸಿಡಾದ ನಂತರ ಇಲ್ಲಿ ನನಗೆ ಹಸಿಮೆಣಸಿಕಾಯಿ ಹಾಕ್ಕೊಳ್ಳಿ, ಹಾಗೆ ಒಣ ಮೆಣಸು ಕೂಡ ಹಾಕ್ಕೊಳ್ಳಿ. ಹುರಿದಿರುವಂಥ ಶೇಂಗಾ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ಳೋಣ. ಆರೋಗ್ಯವಂತಹ ಗೆ ಹೆಸರಾದಂಥ ಸಿರಿಧಾನ್ಯಗಳನ್ನು ಬಳಸ್ತಾ ಹೋಗಿ, ಅದು ತುಂಬ ಆರೋಗ್ಯ ವೃದ್ಧಿಸುತ್ತೆ. ಅದರ ಜೊತೆಗೆ ದೋಸೆ, ಇಡ್ಲಿ ಮತ್ತು ಈ ರೀತಿ ಬಾತ್ಗಳನ್ನು ಮಾಡಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಬಿಸಿಬೇಳೆ ಬಾತ್ ಪೌಡ್ರ್ 1 ಸ್ಪೂನ್ ಹಾಕಿದ್ದೀನಿ. ಹಾಗೆ 1 ಸ್ಪೂನು ಅಚ್ಚ ಖಾರದ ಪುಡಿ ಹಾಕೊಂಡಿದ್ದೀನಿ. ಈಗ ಅರ್ಧ ಮಾತ್ರ ನಾನು ಬೇಯಿಸಿರುವಂಥ ಅನ್ನದಲ್ಲಿ 1 ಕಪ್ ಅನ್ನ ಮಾಡಿದ್ನಲ್ಲ ಅಕ್ಕಿ, ಅದರಲ್ಲಿ ಅನ್ನದಲ್ಲಿ ಆಗಿರುವಂಥ ಅರ್ಧ ಪ್ರಮಾಣವನ್ನು ಮಾತ್ರ ಇದಕ್ಕೆ ನಾನು ಬೆರೆಸ್ಕೊಳ್ತಾ ಇದ್ದೀನಿ. ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಸಿರಿಧಾನ್ಯದಲ್ಲಿ ನೀವು ಬಿಸಿಬೇಳೆ ಬಾತ್ ಮಾಡಿದ್ದೀರಾ ಅಂತಲೂ ಗೊತ್ತಾಗಲ್ಲ. ನೋಡಿ, 3 ಥರದಾದಂತಹ ಸಿರಿಧಾನ್ಯಗಳನ್ನು ನಾನು ತೋರಿಸ್ತಾ ಇದ್ದೀನಿ. ನೀವು ಕೂಡ ಸಿರಿಧಾನ್ಯದಲ್ಲಿ ದೋಸೆ, ಇಡ್ಲಿ, ಉಪ್ಪಿಟ್ಟು ಮತ್ತು ಈ ರೀತಿಯಾದಂಥ ಬಾತ್ಗಳನ್ನು ಮಾಡಿ ಆರೋಗ್ಯವನ್ನು ತುಂಬ ಚೆನ್ನಾಗಿಡುತ್ತೆ. ದೇಹದ ಆರೋಗ್ಯ, ಅದಕ್ಕೆ ಫೈಬರ್ ಅಂಶ ತುಂಬ ಇದೆ. ಅದಕ್ಕೋಸ್ಕರ ನಮ್ಮ ಆರೋಗ್ಯ ಸುಧಾರಿಸುತ್ತೆ. ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಶುಗರ್ ಇದ್ದವರು, BP ಲೋ ಇದ್ದವರು, ಹಾಗೆಯೇ ಮಕ್ಕಳಿಗೆ ಇದನ್ನು ಕೊಡಿ, ಶಕ್ತಿವಂತರಾಗ್ತಾರೆ. ತುಂಬಾ ಒಳ್ಳೆಯದು. ಈಗಿನ ಕಾಲದಲ್ಲಿ ನಾನಾ ಥರ ಫುಡ್ಗಳು ತಿಂದ್ಬಿಟ್ಟು ಆರೋಗ್ಯ ಹಾಳಾಗ್ತಿದೆ. ಸಿರಿಧಾನ್ಯವನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯ ತುಂಬ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ರೀತಿ ಬಾತ್ಗಳನ್ನು ಮಾಡಿಕೊಡಿ. ದೊಡ್ಡವರು ಕೂಡ ಆರೋಗ್ಯ ಸುಧಾರಿಸುತ್ತೆ, ಹಾಗೆ ಮಕ್ಕಳದು ಕೂಡ ಆರೋಗ್ಯ ಸುಧಾರಿಸುತ್ತೆ. ತುಂಬ ಟೇಸ್ಟ್ ಆಗಿರುವಂಥ ರೆಸಿಪಿ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ.